ತುಂಬ ಖುಷಿ ಆಗ್ತಿದೆ. ಆಯೋಜನೆಯನ್ನು ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸಂಗೀತ ಬ್ರಹ್ಮನಾದಂಥ ಹಂಸಲೇಖ ಸರ್ ಅವರ ಉಪಸ್ಥಿತಿ ಸಹ ಈ ಮೆರುಗು ತಂದು ಕೊಟ್ಟಿದೆ. ಈ ಕಾರ್ಯಕ್ರಮಕ್ಕೆ ನಮಗೆ ಬಂದದ್ದಕ್ಕೆ ಭಾಳ ಸುಮಾರು 350 ಕಿಲೋಮೀಟರ್ ದೂರದಿಂದ ಬಂದಿದ್ದೀವಿ. ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸರ್. ಅಂದರೆ 350 ಕಿಲೋಮೀಟರ್ನ ಬಂದಿದ್ದೀರಾ ಅಂತೀರಾ. ಆ್ಯಂಡ್ ಮೊನ್ನೆ ಅಷ್ಟೇ ನಾವು 70ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ವಿ ಸರ್. ಹೇಗೆ ಅನಿಸುತ್ತೆ? ಹೆಮ್ಮೆ ಇದೆ. ಪ್ರತಿಯೊಬ್ಬ ಕನ್ನಡಿಗರಿಗೂ ಆ ಹೆಮ್ಮೆ ಇರಬೇಕು ನಾಡಭಾಷೆ ಬಗ್ಗೆ. ಈ ಕನ್ನಡ ಭಾಷೆ ನಮಗೆ ಸ್ವಂತಿಕೆಯನ್ನು ತಂದುಕೊಟ್ಟಿದೆ. ಇವತ್ತು ನಾವು ಏನಾದರೂ ಈ ಒಂದು ಸ್ಥಾನಮಾನಗಳನ್ನು ಗಳಿಸಿದರೆ ಅದಕ್ಕೆ ಮುಖ್ಯವಾಗಿ ಭಾಷೆ. ಪ್ರತಿಯೊಬ್ಬ ಕನ್ನಡಿಗನಲ್ಲಿಯೂ ಆ ಹೆಮ್ಮೆಯ ಭಾವನೆಗಳು ಉತ್ಪತ್ತಿ ಆಗಬೇಕು ಮತ್ತು ಇರಬೇಕು ಅದು ಸದಾಕಾಲ. ಕನ್ನಡ ಬಳಸೋದೆಲ್ಲೋ ಕಮ್ಮಿ ಆಗ್ತಿದೆ ಅಂತ ಮಾತುಗಳಿದೆ. ಹಾಗೇನು ಅನಿಸ್ತಾ ಇಲ್ಲ. ಯಾಕಂದ್ರೆ ನಾವು ಉತ್ತರ ಕರ್ನಾಟಕ ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ನಮ್ಮಲ್ಲಿ ಆ ಕೊರತೆ ಏನು ಕಾಣಲ್ಲ. ಸಾಧಾರಣವಾಗಿ ಬೆಂಗಳೂರು ಮತ್ತು ಕೆಲವು ಭಾಗಗಳಲ್ಲಿ ಅದು ಕೊರತೆ ಎದ್ದು ಕಾಣ್ತಾ ಇದೆ. ಸ್ವಾಭಿಮಾನದಿಂದ ಕನ್ನಡವನ್ನು ಮಾತಾಡಲಿಕ್ಕೆ ಎಲ್ಲರೂ ಹೆಮ್ಮೆ ಪಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.